ಕಂಟಕ ಆಗುವ ಸಾಧ್ಯತೆಗಳು ಇದ್ದಾವೆ ನಾಳೆ ಮುಂಬರುವ ದಿನಗಳಲ್ಲಿ. ಹೇಗೆಂದರೆ ನಿರಂತರವಾಗಿ ಈ ನಮ್ಮ ಏನಪ್ಪ ಮೋದಿಯವರು ಆರಿಸಿ ಬರ್ತಾರೆ, ಬಿ ಜೆ ಪಿ ಆರಿಸಿ ಬರ್ತಾರೆ ಅಂತಲ್ಲ, ಒಂದಿಲ್ಲ ಒಂದು ಏನು ಬದಲಾವಣೆ ಆದರೂ ಅವ್ರಿಗೂ ತೊಂದರೆ ಅದ. ಅದೇನೂ ಇರಲಿ, ಈ ಒಂದು ಎಲೆಕ್ಷನ್ ಕಮಿಷನ್ದ ವರ್ತನೆಯಿಂದಾಗಿ ಅಥವಾ ಕಾನೂನನ್ನ ಮುಂತಂದು ತಪ್ಪಿಸ್ಕೊಳ್ಳೋದ್ರಿಂದಾಗಿ, ಹೈಡ್ ಮಾಡೋದ್ರಿಂದಾಗಿ ನಿಶ್ಚಿತವಾಗಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲೇ ನಿಧಾನಕ್ಕೆ ಇಲ್ಲಿ ಒಬ್ಬ ಡಿಕ್ಟೇಟರ್ ಅಥವಾ ಒಬ್ಬ ಸರ್ವಾಧಿಕಾರಿ ಎದ್ದು ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಮಾಡುತ್ತಿರುವಂಥ ಪ್ರಶ್ನೆಗಳಿಗೆ ನಿಖರವಾದ ನಿಜವಾದ ಉತ್ತರ ಕೊಡಬೇಕಾದ್ದು ಎಲೆಕ್ಷನ್ ಕಮಿಷನ್ದ ಒಂದು ಧರ್ಮ. ಅದೇ ಕಾಲಕ್ಕೆ ಇದನ್ನು ವಿಷಯ ತೊಗೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಳುವಂಥ ಪ್ರಯತ್ನವನ್ನು ನಮ್ಮ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ಆದರೂ 45 ದಿನದೊಳಗನ ನೀವು ಕೇಳಿದ್ರೆ ಕೊಡ್ತೀವಿ ಅನ್ನುವಂಥ ಉಳಿದ ದಾಖಲೆಗಳನ್ನು, ದತ್ತಾಂಶಗಳನ್ನು ಅಳಿಸಿ ಹಾಕುವಂಥ ಒಂದು ಏನದ ಇದು ತಪ್ಪು, ಅಪರಾಧ ಅಂಥೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸತ್ಯ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಈ ಮೊದಲು ಹೋಗಬೇಕಾಗಿದೆ, 1 ವರ್ಷ ಆದರೂ ಮಿನಿಮಮ್ ಉಳಿಸ್ಕೋಬೇಕಾಗ್ತದೆ ಅವ್ರನ್ನ. ಯಾಕೆ ಅನ್ಯಾಯ ಆಗ್ಯದ ಇಲ್ಲೂ ಗೊತ್ತಾಗಬೇಕಾಗಿದ್ದು. ಆ ಘಟನೆಗಳು ನೋಡಿದಾಗ 45 ದಿನದಲ್ಲೇ ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸದ್ಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತು ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ಗಳ ತಿಕ್ಕಾಟದಿಂದಾಗಿ ಒಂದು ವಿಷಯ ಸ್ಪಷ್ಟ ಆಗ್ತಾಯಿದೆ, ಎಲೆಕ್ಷನ್ ಕಮಿಷನ್ ನಿಧಾನಕ್ಕೆ ಸರ್ಕಾರ ಕೈಗೊಂಬೆ ಆಗ್ತಾಯಿದೆ ಅನ್ನೋದು ಗುರುತಾಗ್ತಾ ಇದೆ ಅಂತ ಹೇಳ್ತಾ, ಇದು ರಾಹುಲ್ ಗಾಂಧಿ ಅವರಿಗೆ ಇವತ್ತು ಉತ್ತರ ನೀಡಬೇಕಾದ ಎಲೆಕ್ಷನ್ ಕಮಿಷನ್ನ ಅದು ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ನನಗೆ ಅನಿಸಿಕೆ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸೇರಿಸಿ ತರ ಸತ್ಯ ಕೈಗೊಂಡೆ ವಂದನೆಗಳು.